ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ನೈಟ್ ನೋಡಿ ಇಲ್ಲಿ ನಾವು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀವಿ. ಪಾಪು ಅಂತೂ ಫಸ್ಟ್ ನಾನು ಅಂತ ಹೇಳಿಬಿಟ್ಟು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದಾಳೆ. ತುಂಬ ದಿನಗಳಿಂದ ಅವಳು ಮೆಹಂದಿ ಮೆಹಂದಿ ಅಂತ ಹೇಳ್ತಾ ಇದ್ಲು. ನನಗೂ ತರೋಕ್ಕೆ ಮರ್ತೋಗ್ಬಿಟ್ಟಿತ್ತು. ಬಟ್ ಇಲ್ಲಿ ಬಂದಾಗ ತಂಗಿ ತುಂಬ ಚೆನ್ನಾಗಿ ಹಾಕ್ತಾಳೆ. ಹಾಗಾಗಿ ಅವಳ ಹತ್ರನೇ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿಸ್ಕೊಳ್ತಾ ಇದ್ದಾಳೆ ಅವಳು ಕೂಡ. ನನಗೂ ನೋಡಿಬಿಟ್ಟು ತುಂಬಾ ಆಸೆ ಆಗಿಬಿಡ್ತು ಆಮೇಲೆ ಹಾಕಿಸ್ಕೋಬೇಕು ಅಂತ. ಆಮೇಲೆ ನಾನು ಕೂಡ ಹಾಕಿಸ್ಕೊಂಡೆ. ಆ್ಯಂಡ್ ಇವಳು ನೋಡಿ ಫುಲ್ ಒಣಗೋ ತನಕ ಹಂಗೆ ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಲು ನೋಡಿ ಫ್ರೆಂಡ್ಸ್. ಎಷ್ಟು ಸಕ್ಕದಾಗಿದೆ, ಸೂಪರ್. ಇವಳು ಕೈ ತೋರ್ಸು ಬಬ್ಬೆ, ತೋರ್ಸೆ ಜಣು. ಒಣಗಿತ್ತು ಸಾಕಿನ್ ತೊಳವಲಕ್ಕು. ಇದೇ ಥರ ಸುಂದರವಾಗಿರೋಂಥ ಬ್ಯೂಟಿಫುಲ್ ಆಗಿರೋಂಥ ಮೆಹಂದಿನ ನೀವು ಏನಾದರೂ ಇವೆಂಟ್ಗಳಿಗೆ ಏನಾದರೂ ಫಂಕ್ಷನ್ಗಳಿಗೆ ಹಾಕ್ಕೋಬೇಕು ಅಂತ ಇದ್ದರೆ ನನ್ನ ತಂಗಿ ಇನ್ಸ್ಟಾಗ್ರಾಮ್ ಐಡಿನ ಕೊಟ್ಟಿರ್ತೀನಿ, ನೀವು ಅಲ್ಲಿ ಅವಳಿಗೆ DM ಮಾಡ್ಬೋದು. ಈ ಥರ ಚೆನ್ನಾಗಿರೋ ಮೆಹಂದಿನ ನೀವು ಕೂಡ ಹಾಕಿಸ್ಕೋಬೋದು. ಹಾಗೆ ಇವತ್ತು ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ಬಿರಿಯಾನಿ ಮಾಡಿದ್ವಿ, ವೆಜ್ ಬಿರಿಯಾನಿ. ಇದ್ರ ರೆಸಿಪಿ ನಾನು ಲಾಂಗ್ ಬ್ಯಾಕ್ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ. ಬಿರಿಯಾನಿ ಅಂತೂ ಸಖತ್ತಾಗಿ ಬಂದಿತ್ತು. ನಮಗೆ ಹೆಂಗೆ ಸ್ಪೈಸಿನೆಸ್ ಅದೆಲ್ಲನೂ ಕರೆಕ್ಟಾಗಿ ಸೂಪರಾಗಿ ಆಗಿತ್ತು. ಆ್ಯಂಡ್ ಮಿಕ್ಸ್ಡ್ ವೆಜಿಟೇಬಲ್ ದಮ್ ಬಿರಿಯಾನಿ ಅಂತ ನಾನು ಮಾಡಿರೋದು ಇವತ್ತು. ಎಷ್ಟು ರುಚಿಯಾಗಿ ಬಂದಿತ್ತು ಗೊತ್ತಾ, ಸೂಪರಾಗಿ ಆಗಿತ್ತು ಮಾತ್ರ. ಇವಾಗ ನೋಡ್ತಾ ಇದ್ರೂ ಘಮ್ ಅಂತ ಪರಿಮಳ ಬರ್ತಾ ಇದೆ ನನಗೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಕಂಪ್ಲೀಟ್ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಿ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ಆಯಿತಾ. ಈ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಬೇಕೇ ಬೇಕು. ಆಮೇಲೆ ಈ ಕಾಲಿಫ್ಲವರ್ ಆ ಥರ ತರಕಾರಿಗಳೆಲ್ಲ ಹಾಕಿಬಿಟ್ಟು ಮಾಡಿದ್ರಂತೂ ಸಕ್ಕತ್ತಾಗುತ್ತೆ. ಸೊ ಆ ಥರ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ. ನಾನು ಯೂಶ್ವಲಿ ದಮ್ ಬಿರಿಯಾನಿನ ಮಾಡಿದ ನಂತರ ಮತ್ತೆ ಒಂದ್ಸಲಿ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ. ಆವಾಗ ಅದು ಮಸಾಲೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿ ಸಕ್ಕತ್ತಾಗುತ್ತೆ ನೋಡಿ. ಎಲ್ಲ ರೈಸ್ಗೂ ಆ ಮಸಾಲೆ ಹಿಡಿಯುತ್ತೆ. ಇಲ್ಲಿ ಯೂಶ್ವಲಿ ಬಿರಿಯಾನಿ ಅಂತಂದರೆ ಲೇಯರ್ ಬೈ ಲೇಯರ್ ಹಾಗೆ ಹಾಕ್ತಾರಲ್ವ, ಬಟ್ ನನಗೆ ಈ ಥರ ಇದ್ರೇ ಇಷ್ಟ ಆಗುತ್ತೆ. ಲೇಯರ್ ಮಾಡಿನೇ ಹಾಕ್ತೀನಿ ಇನ್ನು ಮಸಾಲೆ ಎಲ್ಲ. ಅದಾಗಿದ ನಂತರ ಮತ್ತೆ ಲಾಸ್ಟಲ್ಲಿ ಫುಲ್ ಒಂದ್ಸಲಿ ಮಿಕ್ಸ್ ಮಾಡಿದ್ರಂತೂ ಸಕ್ಕತ್ತಾಗುತ್ತೆ. ಫುಲ್ ಎಲ್ಲ ರೈಸ್ಗೂ ಆ ಮಸಾಲೆ ಎಲ್ಲ ಹಿಡ್ಕೊಂಡು ಚೆನ್ನಾಗಾಗುತ್ತೆ. ಹಾಗೆ ನೈಟ್ ಊಟ ಅಂತೂ ಸೂಪರಾಗಿತ್ತು. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆನೇ ಇಲ್ಲಿ ಇವಾಗ ಒಂದು ತೋಟದಲ್ಲಿ ಈ ಥರ ಬೆಂಡಾಗಿರೋ ಮರ ಇತ್ತು. ನಿನ್ನೆನೇ ಅಂದ್ಕೊಂಡಿದ್ವಿ ಇಲ್ಲಿ ಕುತ್ಕೋಬೋದು ಅಂತ ಹೇಳ್ಬಿಟ್ಟು. ಹಾಗೆ ಮಗಳನ್ನ ಹಿಡ್ಕೊಂಡು ಇಲ್ಲಿ ಕೂತಿದ್ದೀನಿ. ಅವಳಿಗಂತೂ ಸಖತ್ ಖುಷಿ ಆಗಿಬಿಟ್ಟಿತ್ತು, ಮರದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಅವಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಬೆಳಗ್ಗೆ ಹಸುವಿನಲ್ಲಿ ಕಟ್ಟಿದ ತಕ್ಷಣವೇ ಪಾಪು ಅಂತೂ ಇವಾಗ ತೋಟಕ್ಕೆ ಹೋಗೋಣ, ಕುಂಬಾಳೆ ತೊಗೊಂಡು ಬರೋಣ ಅಂತ ಹೇಳ್ತಾಳೆ. ಹಾಗೆ ನೋಡಿ ತೋಟಕ್ಕೆ ಕೂಡ ಬಂದ್ವಿ. ತಿಂಡಿ ಎಲ್ಲ ತಿಂದುಬಿಟ್ಟು ಆಮೇಲೆ ಬಂದಿರೋದು ಇವಾಗ. ಹಾಂ ತಾತು ತೊಂದರೆ ಇಲ್ಲ. ಇದು ಇಲ್ಲಿ ದೊಡ್ಡ ಕುಂಬಾಳೆ ಎಲ್ಲಿದು? ಅಷ್ಟು ದೊಡ್ಡ ಇದ್ದ ಮಗಳೇ, ಉಂಬೆಗೆ ಭಾರಿ ಖುಷಿ. ಇವತ್ತು ನಾನೊಂದು ಸಖತ್ತಾಗಿರೋಂಥ ಚೌಳಿ ಕೂಡು ಅಥವಾ ಜವಳಿಕಾಯಿ ಅಂತ ಹೇಳ್ತಾರಲ್ವ, ಕ್ಲಸ್ಟರ್ ಬೀನ್ಸ್ ಅಂತಲೂ ಹೇಳ್ತಾರೆ. ಸೊ ಅದರ ಪಲ್ಯ ರೆಸಿಪಿನ ಶೇರ್ ಮಾಡ್ತೀನಿ. ಇದಂತೂ ಸಖತ್ತಾಗಿರುತ್ತೆ ಆಯಿತಾ. ಚಪಾತಿಗೆ, ರೊಟ್ಟಿಗೆ ಇಲ್ಲ ಅನ್ನಕ್ಕೆ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನು. ಖಾರವಾಗಿ ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರ ರೆಸಿಪಿ ಹೇಗೆ ಮಾಡೋದು ಅಂತಲೂ ಶೇರ್ ಮಾಡ್ತೀನಿ, ಬನ್ನಿ. ಈ ಚೌಳಿಕೋಡು ಪಲ್ಯನ ನಾವು ನಾರ್ಮಲ್ ನಮ್ಮ ಹವ್ಯಕ ಬ್ರಾಹ್ಮಣ ಸ್ಟೈಲಲ್ಲಿ ಕೂಡ ಮಾಡ್ಬೋದು. ನಾರ್ಮಲ್ ಬೇರೆ ಪಲ್ಯ ಎಲ್ಲ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ವ, ಆ ಥರ ಕೂಡ ಮಾಡ್ಬೋದು. ಬಟ್ ನನಗೆ ಈ ಥರ ಮಾಡಿದ್ದು ಜಾಸ್ತಿ ಇಷ್ಟ ಆಯಿತು. ಏನೋ ಈ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿರೋದಿದು. ಅದೊಂಥರ ಫ್ಲೇವರ್, ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಅದೇನೋ ಘಮ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಆ ಥರ ಟ್ರೈ ಮಾಡಿದ್ದೆ, ಬಟ್ ಸೂಪರಾಗಿತ್ತು. ಇವಾಗ ಫಸ್ಟ್ ಒಂದು ಬಾಣಲಿಗೆ ಒಂದು ಸ್ವಲ್ಪ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳ್ತಾರೆ. ನಿಮ್ಗೆ ಇದೆಲ್ಲ ಬಂದುಬಿಟ್ಟು ರಿಲಯನ್ಸಲ್ಲೆಲ್ಲ ಸಿಗುತ್ತೆ ಈ ಥರದ್ದು. ಬೇರೆ ಶಾಪಲ್ಲಿ ನಾನು ಕೇಳಿದ್ದೆ ಮುಂಚೆ, ಅಲ್ಲಿ ಸಿಕ್ಕಿರಲಿಲ್ಲ, ಬಟ್ ರಿಲಯನ್ಸಲ್ಲಿ ನನಗೆ ಸಿಕ್ತು. ಸೊ ಅದನ್ನು ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಒಂಥರ ಎಳ್ಳಿದೆಯಲ್ವ, ಅದರದ್ದೇ ಘಮ ಕೊಡುತ್ತೆ ನಿಮ್ಗೆ ಆಲ್ಮೋಸ್ಟ್. ಉತ್ತರ ಕರ್ನಾಟಕ ಕಡೆ ಪಲ್ಯಗಳಿಗೆಲ್ಲ ಇದನ್ನು ಹಾಕ್ತಾರೆ, ಎಣ್ಣೆಗಾಯಿ ಆಗಿರ್ಬೋದು ಪಲ್ಯಗಳಿಗೆಲ್ಲ. ಸೊ ಅದನ್ನು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಮತ್ತದೇ ಬಾಣಲಿಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ, ಆಮೇಲೆ ಕಟ್ ಮಾಡಿರೋಂಥ ಚೌಳಿ ಕೋಡು
ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚೌಳಿ ಕೋಡು ಫ್ರೈ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಇದನ್ನು ಕ್ಲೀನಾಗಿ ಹುರ್ಕೊಳ್ಳೋದ್ರಿಂದ ಅದರ ಘಮ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಪಲ್ಯ ಮಾಡೋದು ಒಂಥರ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ ಈ ಥರ ಚೌಳಿಕಾಯಿ ಕೋಡನ್ನು ಕಟ್ ಮಾಡಿಬಿಟ್ಟು ಉಪ್ಪು, ಖಾರ, ಸ್ವಲ್ಪ ಬೆಲ್ಲ ಇದೆಲ್ಲ ಹಾಕಿ ಮುಚ್ಚಿ ಬೇಯಿಸ್ತೀವಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕೋದು. ಈ ಥರ ಮಾಡ್ತೀವಿ ನಮ್ಮ ಹವ್ಯಕ ಸ್ಟೈಲಲ್ಲಿ. ಬಟ್ ಈ ಥರ ಪಲ್ಯ ಒಂಥರ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡೋ ಥರ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿಲ್ಲ ಅಂತಂದರೆ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಚೌಳಿ ಕೂಡ ಚೆನ್ನಾಗಿ ಹುರ್ಕೊಂಡಾಗಿದೆ. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಮತ್ತೆ ಅದೇ ಬಾಣಲಿಗೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಇದಿಷ್ಟು ಹಾಕಿ ಒಗ್ಗರಣೆ ಹಾಕ್ಕೋಬೇಕು. ಕರಿಬೇವು ಸೊಪ್ಪಿದ್ರೆ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಳ್ಳಿ. ನನ್ನ ಹತ್ರ ಕರಿಬೇವು ಸೊಪ್ಪಿಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಜಸ್ಟ್ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೇ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ಸಮೇತನೇ ಹಾಕಿ, ಆವಾಗ ಚೆನ್ನಾಗಿರುತ್ತೆ, ಘಮ ಜಾಸ್ತಿ ಇರುತ್ತೆ. ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಿದೆ ಅಂತಂದಾಗ ಇವಾಗ ಹಸಿಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ತರಿಯಾಗಿ ಪುಡಿ ಮಾಡಿ ಮಿಕ್ಸಿನಲ್ಲಿ ರುಬ್ಕೊಂಡಿರೋದು. ಸೊ ಅದನ್ನು ಸೇರಿಸ್ಕೊಳ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಗಾಂಧಾರಿ ಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಯೂಸ್ ಆಗುತ್ತೆ ಇದಕ್ಕೆ, ಆವಾಗಲೇ ಅದು ಘಮ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾಗಿದ ನಂತರ ಒಂದು ದೊಡ್ಡ ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಅಷ್ಟೇ ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಅದಾಗಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಫ್ರೈ ಮಾಡ್ಕೊಂಡಿರೋಂಥ ಚೌಳಿಕಾಯಿನ ಹಾಕ್ಕೊಂಡು ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡಿ. ರುಚಿಗೆ ಎಷ್ಟು ಬೇಕು ಉಪ್ಪು ಅಂತ ನೋಡ್ಕೊಂಡು ಇವಾಗಲೇ ಹಾಕ್ಕೊಳ್ಳಿ. ಇದಾಗಿದ ನಂತರ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಗೆಯೇ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲ ಇದಿಷ್ಟು ಹಾಕಿ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡೋಣ. ಚೌಳಿ ಕೋಡು ಏನಂದರೆ ನಾವು ಫ್ರೈ ಮಾಡಬೇಕಾದ್ರೆ ಎಳೆದಾಗಿದ್ರೆ ಬೆಂದೋಗ್ಬಿಡುತ್ತೆ. ಒಂದು ಸ್ವಲ್ಪ ಬಲ್ತಿರೋದಿದೆ ಅಂತಂದರೆ ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಒಂದು ಚೂರು ಸಾಕು, ಹುಣಸೆಹಣ್ಣಿನ ರಸ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಚೂರು ಹಾಕ್ಕೊಳ್ಳಿ. ಆಮೇಲೆ ಮತ್ತೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ನೀರು ಫುಲ್ ಆರೋ ತನಕ ಬೇಯಿಸ್ಕೊಳ್ಳಿ. ಅದಾಗಿದ ನಂತರ ಲಾಸ್ಟಲ್ಲಿ ನಾನು ಆವಾಗಲೇ ಪುಡಿ ಮಾಡಿರ್ತೀವಲ್ವ ಗುರೆಳ್ಳು ಪುಡಿ, ಅದನ್ನು ಸೇರಿಸ್ಕೊಳ್ತೀನಿ. ತುಂಬ ಒಳ್ಳೆ ಪರಿಮಳ ಬರುತ್ತೆ ಈ ಗುರೆಳ್ಳು ಪುಡಿ ಹಾಕೋದ್ರಿಂದ. ಏನು ಚೆನ್ನಾಗಿರುತ್ತೆ ಗೊತ್ತಾ ಘಮ. ಎಣ್ಣೆಗಾಯಿ ಮಾಡಿದಾಗೆಲ್ಲ ಈ ಪುಡಿನ ಬಳಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಬರೀ ಎಣ್ಣೆಗಾಯಿ ಅಂತಲ್ಲ, ಬೇರೆಯೇ ಈ ಥರ ಪಲ್ಯ ಮಾಡಿಕೊಂಡ್ರು ಆ ಪುಡಿ ಹಾಕೋದಕ್ಕೆ ತುಂಬ ಚೆನ್ನಾಗಿ. ನಮ್ಮ ಕಡೆ ಕರಾವಳಿ ಕಡೆ ನಾವು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತೀವಲ್ವ ಪಲ್ಯಗಳೆಲ್ಲ ಲಾಸ್ಟಲ್ಲಿ, ಅದೇ ಥರ ಗುರೆಳ್ಳು ಪುಡಿನ ಅವರಲ್ಲಿ ಬಳಸ್ಕೊಳ್ತಾರೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಾತ್ರ. ನಮಗೆ ಯೂಶ್ವಲಿ ಇದೇ ಟೇಸ್ಟ್ ತಿಂದು ಇದೊಂಥರ ಯುನೀಕ್ ಆಗಿದೆ ಫ್ಲೇವರ್ ಅಂತ ಅನ್ನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಪಲ್ಯ ಅಂತೂ, ಸೂಪರಾಗಿತ್ತು. ಒಂದ್ಸಲಿ ನೀವು ಚೌಳಿಕೋಡು ಈ ವಿಂಟರ್ ಸೀಸನಲ್ಲೇ ಸಿಗೋದು, ಸಿಕ್ಕರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ. ಆ್ಯಂಡ್ ಈ ಚೌಳಿಕೋಡು ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಒಂಥರ ಸ್ವಲ್ಪ ಒಗರಿದ್ದಂಗೆ ಇರುತ್ತೆ. ಬಟ್ ನನಗಂತೂ ಇದು ತುಂಬಾ ಇಷ್ಟ ಮುಂಚೆಯಿಂದನೂ. ಆ್ಯಂಡ್ ಈ ಥರ ಪಲ್ಯ ಇನ್ನೂ ಜಾಸ್ತಿನೇ ಇಷ್ಟ ಆಯಿತು. ಲಾಸ್ಟಲ್ಲಿ ಆ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆವಾಗಲೇ ಹಾಕಿದ್ದೀವಲ್ವ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ಚೌಳಿಕೋಡಲ್ಲಿ ಚಟ್ನಿ ಕೂಡ ಮಾಡ್ಬೋದು ಖಾರವಾಗಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಈ ಚೌಳಿಕೋಡು ತುಂಬ ಒಳ್ಳೆ ವಿಟಮಿನ್ಸ್ ಎಲ್ಲ ಇರುವಂಥ ವಿಟಮಿನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ವಿಟಮಿನ್, ಕ್ಯಾಲ್ಶಿಯಂ, ಐರನ್ ಎಲ್ಲನೂ ಇದೆ. ಆ್ಯಂಡ್ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇದೆ. ಆದಷ್ಟು ಇದನ್ನು ಬಳಸ್ಕೊಳ್ಳಿ ಅಡುಗೆಗಳಲ್ಲಿ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಅಲ್ವಾ ಸೂಪರ್ ಆಗಿರುವಂಥ ಪಲ್ಯದ ರೆಸಿಪಿನ ಶೇರ್ ಮಾಡಿದ್ದೀನಿ. ನೀವು ಯಾವತ್ತೂ ಈ ಥರ ಪಲ್ಯ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇದಾಗಿತ್ತು ನೋಡಿ ಇವತ್ತಿನ ಲಂಚ್ ರೆಸಿಪಿಗಳು. ಆ್ಯಂಡ್ ಅನ್ನ, ಅದ್ರ ಜೊತೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ಪಲ್ಯ ಆ್ಯಂಡ್ ಅಮ್ಮ ಮಾಡಿರೋಂಥ ಸಾರು. ಇದು ಬಂದು ಈ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ವ, ಪುಡಿ ಹಾಕಿಬಿಟ್ಟು ಮಾಡ್ತಾರೆ ಆ ಸಾರು. ಅಮ್ಮನೇ ಮಾಡಿರೋಂಥ ಪುಡಿ ಹಾಕಿಬಿಟ್ಟು ಒಂದು ಸಾರು ಸಖತ್ತಾಗುತ್ತೆ, ನನ್ನ ಮೋಸ್ಟ್ ಫೇವ್ರೆಟ್. ಹಾಗಾಗಿ ಅಮ್ಮ ಸಾರು ಕೂಡ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಈ ಪಲ್ಯ ಏನು ಒಳ್ಳೆ ಕಾಂಬಿನೇಷನ್ ಗೊತ್ತಾ, ತುಂಬಾ ಇಷ್ಟ ಆಯಿತು ನನಗಂತೂ. ಆ್ಯಂಡ್ ಊಟ ಅಂತೂ ಸಖತ್ತಾಗಿತ್ತು. ಅಮ್ಮ ಮಾಡಿರೋ ಈ ರಸಮ್ ರೆಸಿಪಿ ಅಥವಾ ಸಾರಿನ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ರೆಸಿಪಿ ಶೇರ್ ಮಾಡ್ತೀನಿ. ಸೇಮ್ ಈ ದೇವಸ್ಥಾನಗಳಲ್ಲೆಲ್ಲ ಸಾರು ಬಡಿಸ್ತಾರಲ್ವ, ಅದೇ ಥರ ಇರುತ್ತೆ ಟೇಸ್ಟು. ಆ ಪರಿಮಳ ಅಂತೂ ಸಖತ್ತಾಗಿರುತ್ತೆ ಆಯಿತಾ. ಖಂಡಿತವಾಗ್ಲೂ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಲಿಂಕನ್ನು ಹಾಕಿರ್ತೀನಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್, ಪುಟಾಣಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.